ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೊದಲಿಗಾಗಿ ಎಲ್ಲರಿಗೆ ಸಹ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಇದ್ದೇನೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಿಸಿದ್ದೇವೆ ಅಂತ ತೋರಿಸ್ತಾ ಇದ್ದೇನೆ. ಸೊ ಮೊದಲಿಗೆ ದೀಪಾವಳಿ ಹಬ್ಬ ಅಂದರೆ ಎಲ್ಲರಿಗೂ ಖುಷಿನೇ, ಮಕ್ಕಳಿಗಂತೂ ಹೇಳೋದೇ ಬೇಡ, ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ನೋಡ್ತಾ ಇದ್ದೀರಲ್ಲ, ನನ್ನ ಚಿಕ್ಕ ಮಗು ಅಂತೂ ಎಷ್ಟು ಎಂಜಾಯ್ ಮಾಡಿಕೊಂಡು ಎಣ್ಣೆ ಸ್ನಾನ ಮಾಡಲಿಕ್ಕೆ ಎಣ್ಣೆ ಹಚ್ತಾ ಇದ್ದಾನೆ ಅಂತ. ಸೊ ನನ್ನ ಅತ್ತೆ ಎಣ್ಣೆ ಹಚ್ತಾ ಇರೋದು ಇದು ಮಗುವಿಗೆ. ಸೊ ಇವನಿಗೆ ಮತ್ತು ನನ್ನ ದೊಡ್ಡ ಮಗನಿಗೆ ನನ್ನ ಅತ್ತೆ ಎಣ್ಣೆ ಹಾಕಿದ್ರು, ನಂತರ ಸ್ನಾನ ಎಲ್ಲ ಮಾಡಿಸಿದ್ವಿ. ಎಣ್ಣೆ ಹಚ್ಚಿದ ನಂತರ ನಾವು ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡಬೇಕು. ಈ ರೀತಿ ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡೋದ್ರಿಂದ ಹಚ್ಚಿದ ಎಣ್ಣೆ ಎಲ್ಲ ಚೆನ್ನಾಗಿ ಹೋಗ್ತದೆ. ಸೊ ನಂತರ ಸೋಪು, ನೀವು ಯಾವ ಸೋಪು ಯೂಸ್ ಮಾಡ್ತೀರಿ ಅದನ್ನು ಹಾಕಿಕೊಂಡು ಮತ್ತೊಮ್ಮೆ ಸ್ನಾನ ಮಾಡಬೇಕು. ಸೊ ಇಲ್ಲದ್ರೆ ಸರಿಯಾಗಿ ಎಣ್ಣೆ ಎಲ್ಲ ಕರೆಕ್ಟಾಗಿ ಹೋಗೋದಿದ್ರೆ ಮತ್ತು ತುರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇವನಿಗಂತೂ ಸರಿಯಾಗಿ ಎಣ್ಣೆ ಹಚ್ಚಿದ್ರು. ಸೊ ತುಂಬಾ ನೀರು ಯೂಸ್ ಮಾಡಿಕೊಂಡು ತುಂಬ ಕಡಲೆ ಹಿಟ್ಟಿ ಹಾಕಿಬಿಟ್ಟು ಕರೆಕ್ಟಾಗಿ ಸ್ನಾನ ಮಾಡಿಸಿದ್ವಿ. ಸೊ ಈ ರೀತಿ ಮಾಡಿದ ನಂತರನೇ ಕರೆಕ್ಟಾಗಿ ಎಣ್ಣೆ ಕೂಡ ಹೋಯಿತು. ಸೊ ಇವನಂತೂ ತುಂಬ ಖುಷಿಯಿಂದ ಇದ್ದ. 3 ದಿವಸ ದೀಪಾವಳಿ ಕೂಡ ಇವನು ತುಂಬಾ ಎಂಜಾಯ್ ಮಾಡಿದ್ದಾನೆ ಅಂತಲೇ ಹೇಳಬಹುದು. ಸೊ ನನ್ನ ಮಗ ಅಂತೂ ಈಗಲೂ ಕೂಡ ಹೇಳಿ ಆಯಿತು, ಸೊ ಅಯ್ಯೋ ಇನ್ನು ದೀಪಾವಳಿ ಮುಗೀತಲ್ವ, ಯಾವಾಗಲೂ ದೀಪಾವಳಿನೇ ಇರಬೇಕು, ನನಗಂತೂ ದೀಪಾವಳಿ ತುಂಬ ಇಷ್ಟ ಅಂತ. ಈಗ ನೋಡಿ, ಅತ್ತೆದು ಆಯಿತು ಎಣ್ಣೆ ಹಚ್ಚಿ, ಇನ್ನು ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ, ಹೆಡ್ ಮಸಾಜ್ ನಾನು ಮಾಡ್ತೇನೆ ಅಂತ. ಅವರು ತಲೆಗೆ ಎಣ್ಣೆ ಚೆನ್ನಾಗಿ ಹಚ್ತಾರೆ. ನನಗೆ ಕೂಡ ತಲೆಗೆ ಎಣ್ಣೆ ಮಸಾಜ್ ಮಾಡಲಿಕ್ಕಿದ್ರೆ ಅವರ ಹತ್ರನೇ ಹೇಳೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಈಗ ಮಗನಿಗೆ ಕೂಡ ಅವರೇ ಹೆಡ್ ಮಸಾಜ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ತುಂಬ ಇಷ್ಟ ಈ ರೀತಿ ಎಣ್ಣೆ ಹಾಕೋದು ತಲೆಗೆ. ಅದು ಕೂಡ ನನ್ನ ಮಗ ಕೂಡ ಏನು ತಂಟೆ ತಕರಾರು ಮಾಡದೆ ಎಣ್ಣೆ ಹಚ್ಚಿಸ್ತಾ ಇದ್ದಾನೆ. ಅವನು ಎದ್ದ ಕೂಡಲೇ ಅವನು ಖುಷಿಯಲ್ಲೇ ಇದ್ದ. ಅವನಿಗಂತೂ ತುಂಬ ಖುಷಿಯಾಗಿತ್ತು ಈ ರೀತಿ ಮಾಡೋದು. ಅಂದರೆ 1 ವರ್ಷ 3 ತಿಂಗಳ ತನಕ ಎಣ್ಣೆ ಸ್ನಾನ ಮಾಡಿಸಿದ್ವಿ. ಈಗ ತುಂಬ ಸಮಯ ಆಗಿತ್ತಲ್ಲ ಅಂತ ನೋಡಿ, ಹಿಂದಿನ ದಿವಸವೇ ನಾವು ಪಟಾಕಿ ಎಲ್ಲ ತಂದಿದ್ವಿ. ಸೊ ಇದು ಮಂಗಳೂರಿನವರ ನಾವು. ಸೊ ಹಾಗಾಗಿ ಬಂದರಿನಲ್ಲಿ ಕಮ್ಮಿಗೆ ಪಟಾಕಿ ಎಲ್ಲ ಸಿಕ್ಕಿತ್ತು. ಸೊ ಹಾಗಾಗಿ ಬಂದರಿಗೆ ಹೋಗಿ ಪಟಾಕಿ ತಂದಿದ್ವಿ, ನಾನು ಮತ್ತು ನನ್ನ ಮಗ ಹೋಗಿಬಿಟ್ಟು. ಅಂತ ಬೆಳಿಗ್ಗೆ ಹಬ್ಬದ ದಿವಸದಂದು ಬೆಳಿಗ್ಗೆ ಅವಲಕ್ಕಿ ಮತ್ತು ಬಾಳೆಹಣ್ಣು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ವಿ, ಅವಲಕ್ಕಿ. ಸೊ ಅದನ್ನು ತಿಂದಿದ್ದೇವೆ. ಸೊ ಸಿಂಪಲಾಗಿ ಸ್ವೀಟಾಗಿ ಅವಲಕ್ಕಿ ಮಾಡಿದ್ದೇವೆ. ಸೊ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದಿದ್ದಾನೆ. ಸೊ ಅವನೇ ಕೈಯಲ್ಲಿ ತಿಂದಿದ್ದಾನೆ. ಅವನಿಗೀಗ 2 ವರ್ಷ ಆದದಷ್ಟೇ, ಬಟ್ ಅವನಿಗೆ ಕೈಯಲ್ಲಿ ತಿನ್ನಲಿಕ್ಕೆ ತುಂಬಾ ಇಷ್ಟ. ಸೊ ನಂತರ ಹೊಸ ಎಲ್ಲ ಬಟ್ಟೆ ಎಲ್ಲ ಹಾಕಿಬಿಟ್ಟು, ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿಬಿಟ್ಟು ಅದೊಂದು ಫೋಟೋ ತೆಗೆಯೋದ್ರಲ್ಲಿರೋ ಖುಷಿನೇ ಬೇರೆ. ಇನ್ನು ನಾನು ಆಗಲೇ ಹೇಳಿದಾಗೆ ಪಟಾಕಿ ವಿಷಯ, ಇದು ಗಿಫ್ಟ್ ಬಾಕ್ಸ್ ಪಟಾಕಿ, ಟಾಯ್ಸ್ ಪಟಾಕಿ ಅಂತ ಕೂಡ ಹೇಳ್ತಾರೆ. ಅಂದರೆ ಮಕ್ಕಳಿಗೆ ಬೇಕಾಗುವಷ್ಟು ಪಟಾಕಿ ಇದರಲ್ಲಿ ಇದೆ. ತುಂಬ ದೊಡ್ಡ ಬಾಕ್ಸ್ ಏನು ತರಲಿಲ್ಲ ನಾವು, ಅಂದರೆ ಜಾಸ್ತಿ ಸುಮ್ಮನೆ ಹಣ ಖರ್ಚು ಮಾಡೋದು ಬೇಡ ಅಂತ, ಮಕ್ಕಳಿಗೆ ಖುಷಿ ಆಗುವಷ್ಟು ತಂದರೆ ಸಾಕು ಅಂತ. ನೋಡುವಾಗ ಇದರಲ್ಲಿ ತುಂಬ ಪಟಾಕಿ ಕೂಡ ಇತ್ತು. ನಮಗೆ ಇದು 530 ರುಪೀಸ್ಗೆ ಸಿಕ್ಕಿದ್ದು. 2100 ರುಪೀಸ್ ವರ್ತಿದ್ದು ಇದೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದರು. ಬಟ್ ಇದು 3 ದಿವಸಕ್ಕೆ ಸಫಿಷಿಯೆಂಟ್ ಆಗ್ತದೆ ಮಕ್ಕಳಿಗೆ. ತುಂಬಾ ಇಷ್ಟಪಡ್ತಾರೆ. ಇದರಲ್ಲಿ ಬೆಳ್ಳುಳ್ಳಿ ಪಟಾಕಿ, ಸುಸುರು ಕಡ್ಡಿ, ಮಳೆ ಮತ್ತು ಚಾಟಿ, ಪೆನ್ಸಿಲ್, ತುಂಬ ಈ ರೀತಿದು ಪಟಾಕಿಗಳಿವೆ. ಸೊ ಮಕ್ಕಳಿಗಂತೂ ತುಂಬ ಖುಷಿ ಆಗ್ತದೆ. ಹಾಗೆಯೇ ಸ್ವಲ್ಪ ಬಾಂಬ್ ಕೂಡ ಇತ್ತು, ಇದರಲ್ಲಿ ಒಂದು 4-5 ಬಾಂಬ್ ಕೂಡ ಇತ್ತು. ಸೊ ಇದು ಮಾಯಾ ಟ್ರೇಡರ್ಸ್, ಬಂದರ್ ಪೊಲೀಸ್ ಸ್ಟೇಷನ್ ಹತ್ತಿರ ಇರೋದಿದು. ಸೊ ಅಲ್ಲಿಂದ ನಾವು ತಗೊಂಡು ಬಂದಿದ್ವಿ. ಇದರ ಡೀಟೇಲ್ಸ್ ಎಲ್ಲ ನೋಡಿ ಇದರಲ್ಲಿ ಇದೆ, ಯಾವುದೆಲ್ಲ ಪಟಾಕಿ ಇದೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಪಟಾಕಿ ಕೂಡ. ಹಣ ಕರೆಕ್ಟಾಗಿ ಯೂಸ್ ಆಗಿದೆ ಅಂತಲೇ ಹೇಳಬಹುದು. ಯಾವುದು ಡಮ್ಮಿ ಇರಲಿಲ್ಲ, ಕರೆಕ್ಟಾಗಿ ಒಳ್ಳೆ ಸೌಂಡ್ ಬರುವಂಥದ್ದೇ ಇತ್ತು. ಸೊ ಹಾಗಾಗಿ ನಮಗೆ ಕೂಡ ತುಂಬಾ ಖುಷಿಯಾಯಿತು. ಸೊ ಇದನ್ನು ನಾನು ಮತ್ತು ನನ್ನ ಮಗ ಹೋಗಿಬಿಟ್ಟು ತಂದಿದ್ದೇವೆ. ಸೊ ಮಗನಿಗಂತೂ ತುಂಬ ಖುಷಿಯಾಯಿತು. ನಾವು ಅವನ ಹತ್ರ ಹೇಳಿರಲಿಲ್ಲ ಪಟಾಕಿ ತೆಗಿತೇವೆ ಅಂತ, ಯಾವಾಗಲೂ ಇಷ್ಟೆಲ್ಲ ತರಲ್ಲ ನಾವು, ಖಾಲಿ ಅವನಿಗೆ ಸುಸುರು ಕಡ್ಡಿ ಮಾಡಿ ತರ್ತಾ ಇದ್ದದ್ದು. ಸೊ ಇವತ್ತು ಸ್ವಲ್ಪ ಬೀಡಿ ಪಟಾಕಿ ಇದೆಲ್ಲ ತಂದ್ವಿ ನಾವು. ನಂತರ ನೋಡಿ, ರಾತ್ರಿ ನಾವು ಈ ರೀತಿ ದೀಪದಿಂದ ಅಲಂಕಾರ ಎಲ್ಲ ಮಾಡಿದ್ದೇವೆ. ನನಗಂತೂ ದೀಪ ಹಚ್ಚೋದಂದರೆ ತುಂಬ ಇಷ್ಟ. ಸೊ ತುಳಸಿ ಕಟ್ಟೆಗೆ ಆಗಲಿ, ಮನೆ ಅಂಗಳದಲ್ಲಿ ಯಾರು ದೀಪದ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ ಅಲ್ವಾ. ಈ ಕತ್ತಲಿರುವಾಗ ಈ ಕತ್ತಲೆಯನ್ನು ದೂರ ಮಾಡೋದೇ ಬೆಳಕಲ್ವಾ. ಸೊ ಫುಲ್ ಕತ್ತಲಿರುವಾಗ ಈ ರೀತಿ ದೀಪದ ಬೆಳಕಿನಿಂದ ತುಂಬ ಚೆನ್ನಾಗಿ ಕಾಣ್ತದೆ. ಈಗ ನಿಮಗೆ ನೋಡುವಾಗ ಸಹ ಗೊತ್ತಾಗಬಹುದು. ಮತ್ತು ನಾವು ಮತ್ತು ನಮ್ಮ ಎದುರು ಮನೆಯವರು ದೀಪಾವಳಿ ಹಬ್ಬವನ್ನು ಒಟ್ಟಿಗೆ ಆಚರಿಸ್ತೇವೆ. ಹಾಗೆ ಇನ್ನೂ ನಮ್ಮ 2 ಮನೆಯ ಪಟಾಕಿಗಳು ಕೂಡ ಶೇರ್ ಆಗ್ತದಲ್ಲ, ಆಗ ಇನ್ನೂ ನಮಗೆ ಜಾಲಿ ಜಾಸ್ತಿ ಅಂತಲೇ ಹೇಳ್ಬೋದು.
ನಾನು ಫೋಟೋ ಕೂಡ ನಿಮಗೆ ಶೇರ್ ಮಾಡ್ತೇನೆ. ಸೊ ಯಾವ ರೀತಿ ನಾವು ಎಷ್ಟು ಜನ ಎಲ್ಲ ಶೇರ್ ಮಾಡಿ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದೇವೆ ಅಂತ. ನನ್ನ ಯಜಮಾನ್ರದ್ದು ಡ್ಯಾನ್ಸ್ ನೋಡಿ ಅವರಿಗೆ ಕೂಡ ಭಾರಿ ಖುಷಿ. ಯಾಕಂದರೆ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರಲ್ಲ, ಅವರಿಗೆ ಯಾವಾಗಲೂ ಹಾಗೇ ಮಕ್ಕಳು ಖುಷಿಯಲ್ಲಿರಬೇಕು. ಮಕ್ಕಳ ಖುಷಿಗೋಸ್ಕರ ಅವರು ಏನು ಬೇಕಾದ್ರೂ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ಅವರು ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡದೇ ಇರೋದು ಅಂತ ಸಹ ಹೇಳ್ಬೋದು. ಯಾರೆಲ್ಲ ನೋಡಲಿಲ್ಲ ಇನ್ನೊಮ್ಮೆ ರಿವೈಂಡ್ ಮಾಡಿಬಿಟ್ಟು ನೋಡಿ, ಯಾಕಂದರೆ ಯಾವಾಗಲೂ ಡ್ಯಾನ್ಸ್ ಮಾಡಲ್ಲ ಅವರು, ಇವತ್ತು ಮಾಡಿದ್ದಾರೆ. ಸೊ ನಾವು ಎಷ್ಟು ಎಂಜಾಯ್ ಮಾಡಿದ್ದೇವೆ ಅಂತ ನಿಮಗೆ ಈ ವಿಡಿಯೋ ನೋಡುವಾಗನೇ ಗೊತ್ತಾಗಬಹುದು. ನಾವು ಹಾಗೆಯೇ ಯಾವುದೇ ಹಬ್ಬ ಆಗಲಿ ತುಂಬಾ ಎಂಜಾಯ್ ಮಾಡ್ತೇವೆ, ಯಾವಾಗಲೂ ಖುಷಿಯಾಗಿರಬೇಕು. ಸೊ ಯಾವಾಗ ನಾವು ಎಷ್ಟು ಸಮಯ ತನಕ ಇರ್ತೇವೆ ಅಂತ ನಮಗಂತೂ ಗೊತ್ತಿರಲ್ಲ, ಬಟ್ ಇರುವಷ್ಟು ದಿವಸ ಯಾವಾಗಲೂ ಖುಷಿಯಾಗಿರಬೇಕು ಅಲ್ವಾ. ಸೊ ಅದೇ ಜೀವನ. ಸೊ ನೋಡಿ, 2 ಮನೆ ಕೂಡ ಈ ಬೆಳಕಿನಲ್ಲಿ, ದೀಪದ ಬೆಳಕಿನಲ್ಲಿ ಎಷ್ಟು ಅಂದವಾಗಿ ಕಾಣ್ತಾ ಇತ್ತು ಅಂತ. ಸೊ ನಾವು ಗೂಡುದೀಪ ಮತ್ತು ಆ ಚಿಕ್ಕ ಚಿಕ್ಕ ಲೈಟ್ ಬರ್ತದಲ್ಲ ಅದನ್ನೆಲ್ಲ ಹಾಕಿದ್ವಿ. ಸೊ ಮಕ್ಕಳಿಗೆ ತುಂಬ ಖುಷಿ ಆಗ್ತದಲ್ಲ ಈ ರೀತಿಯಾಗಿ ಮನೆ ಸಿಂಗರಿಸಿದರೆ. ನನ್ನ ಮಗ ಅಂತೂ 1 ವಾರ ಮುಂಚೆನೇ ಸ್ಟಾರ್ಟ್ ಮಾಡಿದ್ದಾನೆ ದೀಪಾವಳಿ ಅಂತ. ಯಾಕಂದರೆ ಅವ್ರಿಗೆ ಸ್ಕೂಲಲ್ಲಿ ಕೂಡ ದೀಪಾವಳಿಗೆ ಹಾಡೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ. ಸೊ ದೀಪದಿಂದ ದೀಪವ ಹಚ್ಚಬೇಕು ಆ ಸಾಂಗ್ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅವರಿಗೆ. ಸೊ ಅದು ಹಾಗಾಗಿ ಅವನಿಗೆ ಗೊತ್ತಿತ್ತು ದೀಪಾವಳಿ ಬಂತು ಅಂತ. ಸೊ ಹಾಗಾಗಿ ಅವನಿಗೆ ಭಾರಿ ಖುಷಿಯಾಗಿತ್ತು, ಯಾಕಂದರೆ ಪಟಾಕಿ ಎಲ್ಲ ಬಿಡಲಿಕ್ಕೆ ಸಿಗ್ತದೆ ಅಂತ. ಸೊ ಹಾಗೆಯೇ ದೀಪಾವಳಿ ಅಂದರೆ ತುಂಬ ಖುಷಿ, ಯಾಕಂದರೆ ಅವರಿಗೆ ರಜೆ ಕೂಡ ಸಿಗ್ತದಲ್ಲ ಮಕ್ಕಳಿಗೆ. ಹಾಗೇನೆಲ್ಲ ರಜೆ ಸಿಕ್ಕಿದ್ರೆ ತುಂಬಾ ಖುಷಿ ಅಲ್ವಾ. ನೋಡಿ, ನಿಮಗೆ ಈ ವಿಡಿಯೋ ನೋಡುವಾಗ ಗೊತ್ತಾಗಬಹುದು ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂತ. ಸೊ ನನ್ನ ಯಜಮಾನರು ಅಲ್ಲಿ ಪಟಾಕಿ ಬಿಡ್ತಾ ಇದ್ದಾರೆ. ಸೊ ಇವನು ಕೂಡ ಈ ಸಲ, ಹೋದ ಸಲ ಅವನಿಗೆ ಸುಸುರು ಕಡ್ಡಿ ಬಿಡಲಿಕ್ಕೇ ಹೆದ್ದಾಡ್ತಿದ್ದ, ಆದರೆ ಈ ಸಲ ಸುಸುರು ಕಡ್ಡಿ ಕೂಡ ಕೈಯಲ್ಲೇ ಬಿಟ್ಟಿದ್ದಾನೆ. ಹಾಗೆಯೇ ಬೀಡಿ ಪಟಾಕಿ ಕೂಡ ಕೈಯಲ್ಲಿ ಬಿಟ್ಟಿದ್ದಾನೆ. ನನಗಂತೂ ಸ್ವಲ್ಪ ಬೀಡಿ ಪಟಾಕಿ ಎಲ್ಲ ಬಿಡೋದಂದರೆ ಸ್ವಲ್ಪ ನನಗೆ ಹೆದರಿಕೆ. ಬಟ್ ಸ್ಟಿಲ್ ಈಗ ನಾನು ಬಿಡ್ತೇನೆ, ಆದರೂ ಕೂಡ ಜಾಸ್ತಿಯಾಗಿ ಬಿಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಈಗ ನನ್ನ ಮಗ ಸುಸುರು ಕಡ್ಡಿ, ಪಟಾಕಿ, ಮಳೆ ಎಲ್ಲ ಅವನೇ ಬಿಡ್ತಾನೆ. ಬಟ್ ಯಾವಾಗಲೂ ನಾವು ಮಕ್ಕಳನ್ನು ಒಬ್ಬರನ್ನೇ ಈ ರೀತಿ ಮಾಡಲಿಕ್ಕೆ ಬಿಡಬಾರ್ದು. ನಾವು ಕೂಡ ಹತ್ತಿರ ನಿಂತು ನೋಡಬೇಕು, ಹುಷಾರಾಗಿರುವ ಹಾಗೆ ಅವ್ರು ನೋಡಬೇಕು. ಯಾಕಂದರೆ ಮಕ್ಕಳಿಗೆ ಗೊತ್ತಾಗಲ್ವಲ್ಲ. ಸೊ ನಾವು ಅವರನ್ನು ಗೈಡ್ ಮಾಡಬೇಕು ಕರೆಕ್ಟಾಗಿ. ಯಾಕಂದರೆ ತಮಾಷೆಯಾಗಿಯೇ ನಮ್ಮ ಜೀವಕ್ಕೆ ಹಾನಿ ಆಗಬಾರ್ದಲ್ಲ. ಎಷ್ಟೋ ಜನರಿಗೆ ಈ ಪಟಾಕಿಗಳಿಂದ ಹಾನಿ ಆಗ್ತದೆ. ಅಂದರೆ ಕೈಗೆ ಗಾಯ ಆಗೋದು, ಕಣ್ಣು ಹೋಗೋದು, ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ತುಂಬ ಜಾಗೃತೆಯಾಗಿರಬೇಕು. ಸೊ ಈ ಒಂದು ವಿಡಿಯೋದಿಂದ ಸೊ ಅದು ಜಾಗೃತೆ ಆಗಿರಿ ಅಂತ ಕೂಡ ನಾನು ಹೇಳ್ತೇನೆ. ಯಾಕಂದರೆ ನಮ್ಮ ಆಯುಷ್ಯ ನಮಗೆ ಜಾಸ್ತಿ ಇಂಪಾರ್ಟೆಂಟ್, ನಮ್ಮ ಆರೋಗ್ಯ ನಮಗೆ ಜಾಸ್ತಿ ಇಂಪಾರ್ಟೆಂಟ್. ಈ ಖುಷಿ ಇವತ್ತಲ್ಲದ್ರೆ ಇನ್ನೊಮ್ಮೆ ಯಾರು ಸಿಗ್ತದೆ. ಸೊ ಹಾಗಾಗಿ ನಾವು ತುಂಬ ಜಾಗೃತಿ ಆಗಿರಬೇಕು. ಈಗ ನೋಡುವಾಗ ಗೊತ್ತಾಗ್ಬೋದು ನಿಮಗೆ. ಸೊ ಮಕ್ಕಳನ್ನು ಮಾತ್ರ ಬಿಡಬಾರ್ದು, ನಾವು ಕೂಡ ಅವರ ಹತ್ತಿರ ಇಡಬೇಕು. ನಂತರ ಈ ಸುಸುರು ಕಡ್ಡಿ ಎಲ್ಲ ಬಿಸಾಡುವಾಗ ಎಲ್ಲಂದರೆ ಎಲ್ಲಿ ಬಿಸಾಡಬಾರ್ದು, ಒಂದು ಸೈಡಲ್ಲಿ ಎಲ್ಲವನ್ನು ಒಟ್ಟು ಮಾಡಿಬಿಡಬೇಕು. ಯಾಕಂದರೆ ಇಲ್ಲದೆ ಮಕ್ಕಳಿಗೆ ಕಾಲಿಗೆ ತಾಗಿ ಅದರಲ್ಲಿ ಕೂಡ ಗಾಯ ಆಗುವಂತಹದ್ದಿರ್ತದೆ. ಮತ್ತು ಚಪ್ಪಲ್ ಹಾಕಿಬಿಟ್ಟು ನಾವು ಈ ರೀತಿ ಸುಸುರು ಕಡ್ಡಿ ಎಲ್ಲ ಬಿಡಬೇಕು. ಇಲ್ಲದ್ರೆ ಈ ಬೆಂಕಿಯ ಕಿಡಿ ಎಲ್ಲ ಕೆಳಗಡೆ ಬಿದ್ದಿದ್ರೆ ಸೊ ಅದು ಕಾಲಿಗೆ ತಾಗಬಾರ್ದಲ್ವಾ. ಸೊ ಹಾಗಾಗಿ ಇದು ನೋಡಿ, ನಮ್ಮ ಪಕ್ಕದ ಮನೆಯಲ್ಲಿ ಕೂಡ ನಾವು ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಸೊ ನಮಗಂತೂ ತುಂಬಾ ಖುಷಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದೇವೆ. ನಿಮಗಂತೂ ಗೊತ್ತಾಗ್ಬೋದು ನೋಡುವಾಗನೇ. ಸೊ ಇದು ಹೊಸತ್ತು ಮದುಮಗ, ಇನ್ನೂ ಕೂಡ 1 ಇಯರ್ ಆಗಲಿಲ್ಲ ಅವ್ರದ್ದು ಮದುವೆ ಆಗಿ. ಸೊ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಸೊ ಇದನ್ನೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ನೋಡಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೇನೆ. ಸೊ ನಾನು ಹೇಳಿದ್ದೆ ಅಲ್ಲ, ನಮ್ಮ ಪಕ್ಕದ ಮನೆಯವರು ಯಾರೆಲ್ಲ ಇದ್ದಾರೆ ಅಂತ ತೋರಿಸ್ತೇನೆ ಅಂತ. ನೋಡಿ, ಎಲ್ಲ ಇದ್ದಾರೆ ಅವರ ಫ್ಯಾಮಿಲಿ ಎಲ್ಲ. ಸೊ ಇದೊಂದು ನಾವು 3 ಮನೆ ಸೇರಿ ಸೆಲೆಬ್ರೇಟ್ ಮಾಡಿದ್ದೇವೆ ಅಂತಲೇ ಹೇಳ್ಬಹುದು. ಇನ್ನೊಂದು ಹುಡುಗಿ ಇದ್ದಾಳಲ್ಲ ಆ ಮಗು, ಸೊ ಅದು ನೆಕ್ಸ್ಟ್ ನಮ್ಮ ಆಚೆ ಮನೆಯವರು. ಸೊ ನಮಗಂತೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ. ನನ್ನ ಮಗುವಿನ ಮುಖದಲ್ಲಿ ನಗು ನೋಡಿ, ಅದನ್ನು ನೋಡುವಾಗ ನಿಮಗೆ ಗೊತ್ತಾಗಬಹುದು. ನನಗೊಂದು ಸಾಂಗ್ ನೆನಪು ಬರ್ತಾ ಇತ್ತು. ಇದನ್ನು ದೀಪಾವಳಿ ಸೆಲೆಬ್ರೇಷನ್ ಮಾಡುವಾಗ ಯಾವಾಗಲೂ ಹಾಗೆ ನನಗೆ ಸುಸುರು ಕಡ್ಡಿ ಬಿಡುವಾಗ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಅದೇ ಸಾಂಗ್ ನನಗೆ ಬರೋದು. ಮತ್ತೊಂದು ದೀಪಾವಳಿ ಆ ಸಾಂಗ್ ಕೂಡ ನನಗೆ ಯಾವಾಗಲೂ ಬಾಯಲ್ಲಿ ಬರ್ತದೆ. ಸೊ ನನಗಂತೂ ತುಂಬ ಇಷ್ಟ ಈ ಸಾಂಗ್. ಸೊ ಹಾಗೆ ನೀವು ಕೂಡ ಮನೆಯಲ್ಲಿ ತುಂಬಾ ಚೆನ್ನಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ನಾನಂತೂ ವಿಡಿಯೋ ಹಾಕುವಾಗ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ದೀಪಾವಳಿ ಅಂತ ಹೇಳುವಾಗ ಮನೆಯಲ್ಲೆಲ್ಲ ಬ್ಯುಸಿ ಇರ್ತೇವಲ್ಲ. ಸೊ ಹಾಗಾಗಿ ಆದರೂ ಎಲ್ಲ ವಿಡಿಯೋವನ್ನು ನಾನು ಎಡಿಟ್ ಮಾಡಿ ಹಾಕಿದ್ದೇನೆ. ಎಲ್ಲರೂ ಕರೆಕ್ಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮಗೆ ಸಹ ಗೊತ್ತಾಗ್ಬೋದು ನಾವು ಯಾವ ರೀತಿಯೆಲ್ಲ ಎಂಜಾಯ್ ಮಾಡಿಬಿಟ್ಟು ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದೇವೆ ಅಂತ. ಸೊ ಹಾಗೆಯೇ ಹುಷಾರಾಗಿರಿ, ಖುಷಿಯಾಗಿದ್ರಿ ಅಂತಲೇ ಹೇಳ್ತೇನೆ. ಸೊ ದೀಪಾವಳಿ ಹಬ್ಬ ಮಾತ್ರ ಅಲ್ಲ,
ಅಂತಲ್ಲ, ಎಲ್ಲ ಹಬ್ಬವನ್ನು ಹೀಗೇ ಜಾಲಿಯಾಗಿ ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ಹಬ್ಬ ಅಂದ್ರೇ ಮೇಯ್ನಾಗಿ ಮನೆಯಲ್ಲಿ ಖುಷಿಯಾಗಿರಬೇಕು, ನಮ್ಮ ಮನೆಯವರೆಲ್ಲ ಒಟ್ಟಾಗಿರಬೇಕು ಅಂತಲೇ ಮಾಡುವಂತಹದ್ದಲ್ಲ. ಹಾಗೆಯೇ ಬೇರೆ ಊರಿನಲ್ಲಿ ಅಂದರೆ ಪರ ಊರಿನಲ್ಲಿ ಇರುವವರು ಕೂಡ ಈ ಹಬ್ಬಕ್ಕೆ ಬಂದರೆ ನಮ್ಮ ಮುಖದಲ್ಲಿ ಇನ್ನೂ ಖುಷಿ ದುಪ್ಪಟ್ಟಾಗ್ತದೆ ಹೇಳ್ಬೋದು. ಇನ್ನೊಂದು ದೀಪಾವಳಿ ಹಬ್ಬಕ್ಕೆ ಖುಷಿಯ ವಿಷಯ ಏನಂದರೆ ಮನೆಯಲ್ಲೆಲ್ಲೂ ಸ್ವೀಟ್ ತುಂಬಿ ತುಳುಕಾಡ್ತಾ ಇರ್ತದೆ. ಇದನ್ನು ನಾನು ಹೇಳಲೇಬೇಕು. ಇದು ಶ್ರೇಯಸ್ಸಿಂದ ತಂದಂತಹ ಸ್ವೀಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು 2 ಫ್ಲೇವರ್ ಇತ್ತು, ಇದರಲ್ಲಿ ಗ್ರೇಪ್ಸ್ ಫ್ಲೇವರ್ ಕೂಡ ಇತ್ತು. ನನಗಂತೂ ಆ ಮಿಡಲಲ್ಲಿ ಸ್ವೀಟ್ ಇತ್ತಲ್ಲ 3, ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಅದರ ಮಿಡಲಲ್ಲಿ ಸ್ಟಫಿಂಗ್ ಎಲ್ಲ ಇತ್ತು, ನಟ್ಸಿದ್ದು. ಸೊ ನನಗೆ ಅಂತೂ ತುಂಬ ಇಷ್ಟ ಆಯಿತು. ಮತ್ತು ಈ ಶ್ರೇಯಸ್ ಅವರದ್ದು ಸ್ವೀಟ್ ಉಂಟಲ್ಲ, ತುಂಬ ಸಿಹಿ ಇರೋದಿಲ್ಲ, ಲೈಟಾಗಿರ್ತದೆ ಸಿಹಿ, ಆದರೆ ತುಂಬ ಖುಷಿಯಾಗಿರ್ತದೆ. ಸೊ ಕೆಲವು ಸ್ವೀಟೆಲ್ಲ ಒಂದು ತಿನ್ನುವಾಗನೇ ಬೋರ್ ಆಗ್ತದಲ್ಲ, ಇದು ಹಾಗಲ್ಲ, ಇನ್ನೂ ತಿನ್ನುವ ಅಂತ ಅನಿಸ್ತದೆ, ಬಟ್ ತುಂಬ ಟೇಸ್ಟ್ ಆಗಿರ್ತದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಎಲ್ಲ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಿದ್ದೇವೆ ಅಂತ. ಸೊ ಇದು ಫ್ಯಾಮಿಲಿ ಫೋಟೋ ಒಂದು ಆಗಲೇಬೇಕಲ್ಲ, ಇದರಲ್ಲಿ ನಮ್ಮ ಯಜಮಾನ್ರು ಮತ್ತು ನನ್ನ ನಾದಿನಿ ಅತ್ತೆ ಮಿಸ್ಸಿಂಗ್. ಸೊ ಇಷ್ಟೇ ದೀಪಾವಳಿ ಹಬ್ಬ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೇವೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.